ಸುರೇಶ್. ಸರ್, ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಕೂಡ ಬಹಳ ಮೆಚ್ಯೂರ್ಡ್ ಬಿಹೇವ್ ಮಾಡಿದ್ರು ಸರ್ ಈ ಅಧಿಕಾರ ಹಂಚಿಕೆಯ ಪ್ರೋಸೆಸ್ಸಲ್ಲಿ. ಅಂದರೆ ಹೈಕಮಾಂಡ್ ಹೇಳಿದ್ರೆ ಕೇಳ್ತೀವಿ ಅನ್ನೋದಷ್ಟೇ ಇಬ್ಬರ ಮಾತುಗಳಾಗಿತ್ತು. ಎಲ್ಲೋ ಒಂದು ಕಡೆ ನೀವು ಮಾತಾಡ್ತೀರಿ, ಬಾಲಕೃಷ್ಣ ಅವ್ರು ಮಾತಾಡ್ತಾರೆ, ಇಕ್ಬಾಲ್ ಹುಸೇನ್ ಮಾತಾಡ್ತಾರೆ, ನೀವುಗಳಷ್ಟೇ ಮಾತಾಡ್ತಾ ಬಂದಿದ್ರಿ. ಅಂದರೆ ನಿಮ್ಗಳಿಗಷ್ಟೇ ಈ ವಿಚಾರ ಗೊತ್ತಿತ್ತಾ, ಅಥವಾ ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಆಗಬೇಕು ತಡ ಆಯ್ತಲ್ಲ ಅನ್ನುವಂತಹ ಒಂದು ಅಸಮಾಧಾನದಿಂದ ಮಾತಾಡ್ತಾ ಬಂದ್ರಾ? 2.5 ವರ್ಷಕ್ಕೆ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ, 6 ತಿಂಗಳು ಲೇಟ್ ಆಯಿತು ಅನ್ನುವಂಥ ಅಸಮಾಧಾನ ಇತ್ತಾ? ಇದೆಲ್ಲ ಆದಮೇಲೆ ಡಿ ಕೆ ಶಿವಕುಮಾರ್ ಒಂದು ಕಡೆ CM ಆದರೂ ಸರಿ, ನಿಮಗೆ ನೇರವಾಗಿ ವಿರೋಧ ಇರುವಂಥದ್ದು BJP ಪಕ್ಷ. ಆದರೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ನಡುವೆ, ಅಂದರೆ ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಸುರೇಶ್ ನಡುವೆ ಯಾಕೆ ಮಾತಿನ ಚಕಮಕಿಗಳಾಯಿತು? ಇತ್ತೀಚೆಗೆ ಕನಕಪುರಕ್ಕೆ CM ಹೋದಂಥ ಸಂದರ್ಭದಲ್ಲೂ ನೇರವಾಗಿ ಹೇಳ್ತಾರೆ, JDS ಕಾರ್ಯಕರ್ತರಿಗೆ ನನ್ನ ಮನೆ ಬಾಗಿಲು ತೆಗೆದಿದೆ ಬನ್ನಿ ಅಂತ. BJP ಕಾರ್ಯಕರ್ತರ ಬಗ್ಗೆ ಅವ್ರು ಮಾತಾಡೋದಿಲ್ಲ. ಯಾಕೆ JDSನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತ ಅಂದ್ಬಿಟ್ಟು? ಇಲ್ಲ ನೋಡಿ, ನಾನು ಮಾತಾಡಿದ್ದೀನಿ, ಇಕ್ಬಾಲ್ ಹುಸೇನ್ ಅವರು ಶಾಸಕರು ಮಾತಾಡಿದರೆ ನಾನು ಯಾವತ್ತೂ ಈ ವಿಚಾರವಾಗಿ ಚರ್ಚೆನೇ ಮಾಡಿಲ್ಲ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ನಮ್ಮ ಅಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಿದ್ದೆ. ಅದು ಬಿಟ್ಟು ಬೇರೆ ಯಾವ ವಿಚಾರನೂ ಚರ್ಚೆ ಮಾಡಲಿಲ್ಲ. ನಮ್ಮ ಶಾಸಕರುಗಳಿಗೆ ಕೆಲವರಿಗೆ ಒಂದು ಆಸೆ, ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತೇಳಿ. ಸೊ ಹಾಗಾಗಿ ಮಾಧ್ಯಮಗಳ ಮುಂದೆ ಮಾಧ್ಯಮಗಳು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಹೇಳಿರ್ಬೋದೇ ಹೊರತು ಯಾವುದೇ ವಿಚಾರಗಳನ್ನು ದುರುದ್ದೇಶಪೂರ್ವಕವಾಗಿ ಹೇಳ್ದಂಥದ್ದಲ್ಲ. ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ನಾಯಕತ್ವವನ್ನು ಪಡಿಬೇಕು ಅಂತಕ್ಕಂಥದ್ದು, ಎಲ್ಲರ ಜೊತೆ ವಿಶ್ವಾಸವನ್ನು ಗಳಿಸಿ ಮಾಡಬೇಕು ಅಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಎಲ್ಲವೂ ಕೂಡ ಸುಸೂತ್ರವಾಗಿದೆ. ಸೊ ಇವತ್ತು ನಮ್ಮ ನಾಯಕರು ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿ, ನಾಳೆನೂ ಕೂಡ ನಮಗೆ ನಾಯಕರು ಸಿದ್ದರಾಮಯ್ಯನವರೇ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಮತ್ತೊಂದು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ, BJPಗೆ ಮತ್ತು ಯಾಕೆ ನೀವು ಕೊಡಲಿಲ್ಲ ಅಂತ. ನೀವು ಒಂದು ಕ್ಲಿಪ್ಪಿಂಗ್ ಮಾತ್ರ ನೋಡಿದ್ದೀರಿ. ಎರಡನೇ ಕ್ಲಿಪ್ಪಿಂಗಲ್ಲಿ BJPನೂ ಕೂಡ ಅವರು 2-3ನೇ ಕಡೆ ಎಲ್ಲ ಕಡೆ BJPನೂ ಕೂಡ ಅವರು JDS ಮತ್ತು BJPಯ ಕಾರ್ಯಕರ್ತರು ಯಾರೇ ಇದ್ದರೂ ಕೂಡ ನೀವು ಬಂದು ನನ್ನನ್ನು ಭೇಟಿ ಮಾಡಿ, ನಾನು ಕೇವಲ ಕನಕಪುರಕ್ಕೆ ಶಾಸಕನಲ್ಲ, ಎಲ್ರಿಗೂ ಕೂಡ ನಾನು ಮುಖ್ಯಮಂತ್ರಿ, ನೀವು ನನ್ನನ್ನು ಉಪಯೋಗಿಸ್ಕೊಳ್ಳಿ, ಚುನಾವಣೆ ಬಂದಾಗ ನಿಮ್ಗೆ ಸಮಾಧಾನ ಆಯಿತು, ಆತ್ಮಸಾಕ್ಷಿಗೆ ನೀವು ನಡ್ಕೊಳ್ಳಿ ಅಂಥೇಳಿ ಕರೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಕರೆ ಅಲ್ಲ ಅದು. ಸೊ ಒಬ್ಬ ನಾಯಕನಾಗಿ ಏನನ್ನು ಹೇಳಬೇಕು, ಏನು ಸಂದೇಶವನ್ನು ಇಡೀ ರಾಜ್ಯದ ಜನರಿಗೆ, ನಮ್ಮ ಕ್ಷೇತ್ರದ ಮತದಾರರಿಗೆ, ಇವತ್ತು 1,23,000 ಮತ, ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟರು. ಅಲ್ಲಿ JDS ಕಾಂಗ್ರೆಸ್ ಅವರು, JDS ಅವರಿರ್ಬೋದು, BJP ಅವರಿರ್ಬೋದು, ಬೇರೆ ಪಕ್ಷಗಳಿರ್ಬೋದು, ಏನೇ ದೃಷ್ಟಿ ಇದ್ದರೂ ಕೂಡ ಅವರು ಇವತ್ತು ಕೊಟ್ಟಿರ್ತಕ್ಕಂಥದ್ದು, ಅವ್ರು ಅಷ್ಟು ಓಟ್ ಹಾಕಬೇಕು ಅಂತ ಅಂದರೆ ಅವರೆಲ್ಲರೂ ಕೂಡ ಓಟ್ ಹಾಕಿರೋದಕ್ಕೆ ಅಷ್ಟು ಮತ ಬಂದಿತ್ತು. ಬೇರೆ ಬೇರೆ ಕಾರಣಗಳಿಂದ ನನಗೆ ಮತ ಕಡಿಮೆ ಆಯಿತು. ಸೊ ಮತ್ತೆ ನಾವು ನಮ್ಮ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು, ಸ್ಥಳೀಯವಾದಂಥ ವ್ಯತ್ಯಾಸಗಳನ್ನು ಮರೆತು ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಹೊರತು ಇದರಲ್ಲಿ ರಾಜಕೀಯವಾಗಿ ಜನತಾದಳ BJP ಅಂತಕ್ಕಂಥದ್ದಿಲ್ಲ. ಸೊ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಸಾರ್ವಜನಿಕರಿಗೆ, ಅವ್ರಿಗೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ಮುಖ್ಯಮಂತ್ರಿಗಳಿದ್ದಾರೆ, ಬರಬೇಕು, ಮಾತಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಅವ್ರಿಗೆ ಯಾವುದೇ ಇರ್ಸು ಮುರ್ಸು ಬೇಡ ಅಂಥೇಳಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದು ರಾಜಕೀಯ ಲೇಪ ಅವಶ್ಯಕತೆ ಇಲ್ಲ. ಈ ಪವರ್ ಟ್ರಾನ್ಸಿಷನ್ ಇಷ್ಟೊಂದು ಸ್ಮೂತ್ ಆಗಿದ್ದು ಹೇಗೆ ಅನ್ನೋದಕ್ಕೆ ನಮ್ಮದೇ ಆದ ಮೂಲಗಳ ಪ್ರಕಾರ ಮಾಹಿತಿ ತಗೊಂಡಾಗ ಡಿ ಕೆ ಸುರೇಶ್ ಅವರೇ, ಸಿದ್ದರಾಮಯ್ಯನವರು ತಮ್ಮ ಆಪ್ತ ವಲಯದಲ್ಲಿ ಕೆಲವು ಹಿರಿಯ ಪತ್ರಕರ್ತರುಗಳ ಜೊತೆಗೆ ಮಾತಾಡುವಾಗ ಅವ್ರು ಮಾತಾಡ್ತಾ ಇರೋದನ್ನು ಕೇಳಿದರೆ ಅವರೇನು ಪವರ್ ಬಿಟ್ಕೊಡೋ ಮೂಡ್ನಲ್ಲಿ ಇರಲಿಲ್ವಂತೆ. ನಮ್ಮ ಜೊತೆಗಂತೂ ಮಾತಾಡಿಲ್ಲ, ಬಟ್ ಅವರ ಅಭಿಪ್ರಾಯಗಳು ಹಂಗಿದ್ವು ಅಂತ. ಆ ನಂತರ ಹೈಕಮಾಂಡ್ನವರು ರಾಜ್ಯದಲ್ಲಿ ಆಡಳಿತ ಹೆಂಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ತಮ್ಮದೇ ಆದ ವರದಿಗಳನ್ನು ತರಿಸ್ಕೊಂಡ್ರಂತೆ. ಸಿದ್ದರಾಮಯ್ಯನವರು ಆಪ್ತ ವಲಯದ ಸಚಿವರನ್ನು ಕೇಳಿದ್ರಂತೆ, ನಿಮ್ಮ ಅಭಿಪ್ರಾಯ ಏನು ಅಂತ. ಅದೆಲ್ಲವನ್ನೂ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿದಾಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಆಯ್ತು ನಾನು ಕೆಳಗೆ ಇಳಿತೀನಿ ಅಂತ ಒಪ್ಕೊಂಡ್ರಂತೆ. ಹೌದಾ? ಅದು ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಏನು ಸಾರ್ವಜನಿಕವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದರು, ಅದಕ್ಕೆ ಅವರು ಬದ್ಧವಾಗಿ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಅದರ ಬಗ್ಗೆ ನಮಗೆ ಗೌರವ ಇದೆ. ನೀವು ಹಿಂಗೆ ಹೇಳ್ತೀರಂತ ಗೊತ್ತಿತ್ತು, ಬಟ್ ಪ್ರಶ್ನೆ ಕೇಳಬೇಕಾದದ್ದು ನಮ್ಮ ಧರ್ಮ, ಕೇಳಿದ್ದೀವಿ ಅಷ್ಟೇ.
ಎಸ್ ರವಿ. ಮೊನ್ನೆ ವಿಧಾನಸೌಧದಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿದರು. ಅವ್ರು ಮೊದಲು ಹೇಳಿದ ವರ್ಡು 6 ತಿಂಗಳು ತಡ ಆಯಿತು, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಒಪ್ಪಂದ ಆಗಿತ್ತು ಅಂಥೇಳಿ ಮೊದಲ ಶಬ್ದವನ್ನು ಹೇಳಿದರು. ಮುಂದುವರೆದು ತಾವೀಗ ಹೇಳ್ತಾ ಇದ್ರಿ ಎಲ್ಲವೂ ಬಹಳ ಸುಸೂತ್ರವಾಗಿ ಆಯಿತು ಅಂತೇಳಿ ಹೇಳ್ತಾ ಇದ್ರಿ. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಜಮೀರ್ ಅಹಮದ್ ನನಗೆ ಮೋಸ ಮಾಡಿಬಿಟ್ರು ಅಂಥೇಳಿ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಸೊ ಸಿದ್ದರಾಮಯ್ಯವ್ರಿಗೆ ಅಜಿತ್ ಸರ್ ಹೇಳಿದಂತೆ ಬಿಟ್ಕೊಡೋದಕ್ಕೇನು ಮನಸ್ಸಿಲ್ಲ ಹೇಳೋದನ್ನು ಆ ವಿಡಿಯೋ ನೋಡಿದಾಗ ಅನಿಸ್ತಾ ಇದೆ. ಸಿದ್ದರಾಮಯ್ಯ ಸುಸೂತ್ರವಾಗಿ ಬಿಡೋದಕ್ಕೆ ರೆಡಿ ಇರಲಿಲ್ಲ ಅಂಥೇಳಿ. ಈ ವರ್ಲ್ಡ್ ವಾರಿಂದ ಶುರುವಾಗಿ ಟ್ವಿಟರಲ್ಲೆಲ್ಲ ಸಾಕಷ್ಟು ಚರ್ಚೆ ಆಯಿತು, ತಾವು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ರಿ. ಸೊ ಇದನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರು 6 ತಿಂಗಳ ತಡ ಆಯಿತು ಹೇಳಿದಂಥ ಸಂಗತಿಯನ್ನು ನೀವು ಗಮನಿಸಿ ನೋಡಿದ್ರೆ, ಡಿ ಕೆ ಶಿವಕುಮಾರ್ ಅವ್ರ ಶೈಲಿಯಲ್ಲೇ ಕೇಳಬೇಕು ಅಂತ ಹೇಳಿದರೆ, ನೀವು ಅಧಿಕಾರವನ್ನು ಒದ್ದು ಪಡ್ಕೊಂಡ್ರೋ ಅಥವಾ ಮನಸ್ಸನ್ನು ಗೆದ್ದು ಪಡ್ಕೊಂಡ್ರು ಅಂತ? ಪ್ರೀತಿ ಗೌರವದಿಂದ ಪಡ್ಕೊಂಡಿದ್ದೇವೆ. ಒಂದು ಸ್ವಲ್ಪ ಹೊತ್ತು ನಿಮ್ಮ ಅಣ್ಣ ಅನ್ನೋದನ್ನು ಪಕ್ಕಕ್ಕೆ ಇಟ್ಟು ಹೇಳಿ ಸರ್. ಒಂದು ವಾರ ಆಯಿತು ಮುಖ್ಯಮಂತ್ರಿಯಾಗಿ, ಆರಂಭಿಕ ಪರ್ಫಾರ್ಮೆನ್ಸ್ ಹೆಂಗೆ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರು? ಇಷ್ಟೆಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದ್ದೀರಿ ನೀವು ನಿಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ. ಅಣ್ಣ ಅನ್ನೋದು ಪಕ್ಕಕ್ಕೆ ಇಟ್ಟು ಹೇಳಿ. ಅಲ್ಲ, ಅಣ್ಣ ಅನ್ನೋದು ಪಕ್ಕಕ್ಕಿಟ್ಟು ಹೇಳೋದಾಯಿತು ಅಂತ ಅಂದರೆ ಉತ್ತಮವಾದಂಥ ಮಾರ್ಗದಲ್ಲಿ ಹೋಗ್ತಾ ಇದೆ. ಸವಾಲುಗಳಿದೆ, ಅದನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಅವ್ರಿಗಿದೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಡೆ ನುಡಿ ತೀರ್ಮಾನಗಳೆಲ್ಲವನ್ನು ಕೂಡ ರಾಜ್ಯದ 7 ಕೋಟಿ ಜನ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಅವರು ಮುಂದಿನ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ವಿಪರೀತ ದೈವಭಕ್ತಿಯನ್ನು ಪ್ರದರ್ಶನ ಅನ್ನೋದಿಲ್ಲ, ತೋರಿಸ್ತಾ ಇದ್ದಾರೆ, ದೈವಭಕ್ತಿ ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಿ ಜೆ ಪಿಯವರು ಯಾರೋ ಮಾಡಿದ್ರೇನು ಆಶ್ಚರ್ಯ ಆಗ್ತಿರಲಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಯೊಬ್ಬರು ಇಷ್ಟು ದೈವಭಕ್ತಿಯನ್ನು. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಭಾಳ ಚಿಕ್ಕ ವಯಸ್ಸಿಂದನೂ ಕೂಡ ದೈವಭಕ್ತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ದೇವಸ್ಥಾನಗಳು ಹೋಗ್ತಕ್ಕಂಥದ್ದು ಇರ್ಬೋದು, ಪೂಜೆ ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತಿಂದ ಮಾಡ್ಕೊಂಡು ಬಂದಂಥವ್ರಲ್ಲ. ಮೂಲತಃ ನಾವು ಹಿಂದೂ ಸಂಸ್ಕೃತಿನಲ್ಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈಗೇನಾಗಿದೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಹೆಚ್ಚಿಗೆ ಇರೋದ್ರಿಂದ ಪ್ರತಿಯೊಂದು ಕ್ಷಣ ಕ್ಷಣದ ಮಾಹಿತಿನೂ ಕೂಡ ನಿಮಗೆ ಬರ್ತಾನೆ ಇರ್ತದೆ. ಪೂಜೆ ಪುನಸ್ಕಾರ ಶಿವಕುಮಾರ್ಗೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ, ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕನಕಪುರದಲ್ಲಿ ಪೂಜೆಗಳು ಮಾಡಿರೋದಿರ್ಬೋದು, ಹೋಮ ಮಾಡಿರೋಂಥದ್ದಿರ್ಬೋದು, ಎಸ್ ಎಂ ಕೃಷ್ಣರವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿರ್ಬೋದು, ನಮ್ಮ ಕಷ್ಟ ಕಾಲಗಳಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತೇನಾಗಿದೆ ಅಂತ ಅಂದರೆ, ಶಿವಕುಮಾರ್ ಅವರು ಬೇರೆ ರೀತಿ ಪೂಜೆ, ದಿನ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತಾರೆ, ದಿನ ಮನೆಯಿಂದ ಎಲ್ಲರೂ ಪೂಜೆ ಮಾಡಿಕೊಂಡೇ ಬರ್ತಾರೆ, ಆದರೆ ಹೇಳೋದಿಲ್ಲ. ಪ್ರಚಾರ ಇರೋದ್ರಿಂದ, ಇವತ್ತು ಪ್ರಚಾರ ಮಾಧ್ಯಮಗಳು ಜಾಸ್ತಿ ಇರೋದ್ರಿಂದ, ನಿಮ್ಮಲ್ಲೂ ಪೈಪೋಟಿ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಅರ್ಥ ಬೇರೆ ಬೇರೆ ಬರುತ್ತೆ. ಎಸ್ ಸರ್, ಯಾರೇ ಸಿ ಎಮ್ ಆದರೂ ಕೂಡ ಅವರು ಆಪ್ತ ವಲಯದಲ್ಲಿ ಯಾರಿರ್ತಾರೆ, ಎಕ್ಸಾಂಪಲ್ಗೆ ಯಡಿಯೂರಪ್ಪ ಆಗಿರ್ಬೋದು, ಅವ್ರ ಮಗನ ಮೇಲೆ ಆಗಿರ್ಬೋದು, ಅಥವಾ ಈಗ ಸಿದ್ದರಾಮಯ್ಯ ಅವರ ಮಗನ ಮೇಲೆ ಆಗಿರ್ಬೋದು, ಪ್ರತಿ ಬಾರಿ ಯಾರೇ ಸಿ ಎಮ್ ಆದರೂ ಕೂಡ ಅವರ ಆಪ್ತ ವಲಯದಲ್ಲಿ ಇರುವಂಥವ್ರ ಮೇಲೆ ಈ ವರ್ಗಾವಣೆ ದಂಧೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ಅದರಲ್ಲಿ ನಿಮ್ಮ ಹೆಸರು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀರಾ ಹೇಗೆ ಅಂತ? ನಾನೆಲ್ಲದರಿಂದ ದೂರ ಹಸ್ತಕ್ಷೇಪ, ನಾನೆಲ್ಲದರಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಎಲ್ಲ ಜಂಜಾಟಗಳಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕ್ಯಾಬಿನೆಟ್ ಖಾತೆ ಹಂಚಿಕೆ ಭಾಳ ಸುದ್ದಿ ಆಗ್ಬಿಡ್ತು. ರಾಮಲಿಂಗಾರೆಡ್ಡಿ ಅವ್ರಿಗೆ ಮಾತು ಕೊಟ್ಟಿದ್ದು ಹೌದಾ? ಅಲ್ಲ, ಮಾತಿನಂತೆ ನಡ್ಕೊಳ್ಳೋಕ್ಕಾಗಲಿಲ್ಲ. ಕೃಷ್ಣ ಬೈರೇಗೌಡರು ಬೇಜಾರು ಮಾಡ್ಕೊಂಡಿದ್ದಾರೆ, ಕೆ ಎಚ್ ಮುನಿಯಪ್ಪನವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತ ಇದನ್ನ? ಇಲ್ಲ, ಅದು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಖಾತೆ ಹಂಚಿಕೆಯನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು, ಮಂತ್ರಿಮಂಡಲವನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷದ ವರಿಷ್ಠರು. ಅವರ ತೀರ್ಮಾನ ಏನಾಗಿದೆ ಅದರಂತೆ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ಇನ್ನು ರಾಮಲಿಂಗರೆಡ್ಡಿ ಅವರ ವಿಚಾರದಲ್ಲಿ ಹಿಂದೆ ಸಚಿವ ಸಂಪುಟ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ, ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಗಲೂ ಕೂಡ ಸ್ವಲ್ಪ ಗೊಂದಲ ಇತ್ತು. ಆವಾಗ ನಾನೇ ಹೋಗಿ ರಾಮಲಿಂಗರೆಡ್ಡಿ ಸಾಹೇಬ್ರ ಹತ್ರ ಮಾತಾಡಿದಾಗ ಅವರು ಇಲ್ಲ, ನನಗೆ ಬೇರೆ ಖಾತೆ ಬೇಕು, ಇದು ಮಾಡೋದು ಅದು ಇದು ಅಂತ ಹೇಳ್ತಿದ್ರು. ನಾನು ಆಮೇಲೆ ನಮ್ಮ ಶಿವಕುಮಾರ್ ಅವ್ರನ್ನ, ಅಧ್ಯಕ್ಷರನ್ನ ಅವತ್ತು ಕರ್ಕೊಂಡೋಗಿ ಮಾತನಾಡಿ, ಮುಂದಕ್ಕೆ ಆದಂಥ ಬದಲಾವಣಾ ಸಂದರ್ಭದಲ್ಲಿ ನಿಮಗೆ ನಾವು ಕೊಡ್ತೇವೆ ಅಂಥೇಳಿ ಹೇಳಿದ್ದು ನಿಜ. ಅದರಲ್ಲೇನು ಎರಡನೇ ಮಾತೇನಿಲ್ಲ. ಅದು ಪಕ್ಷದ ವರಿಷ್ಠರ ಗಮನಕ್ಕೂ ಕೂಡ ನಾವು ಹಿಂದೆ ಮಾತು ಕೊಟ್ಟಿದ್ದೀವಿ, ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ಅದು ಅವರ ವೈಯಕ್ತಿಕ ತೀರ್ಮಾನಕ್ಕೆ, ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಹೊರತು ನಾವೇನು ರಾಮಲಿಂಗರೆಡ್ಡಿ ಅವರು
ನಮ್ಮ ಹಿರಿಯ ನಾಯಕರು, ಅವ್ರ ಬಗ್ಗೆ ಅಪಾರವಾದಂಥ ಗೌರವ. ನಮ್ಮ ಅಣ್ಣನಿಗೆ ನಾನು ಎಷ್ಟು ಗೌರವ ಕೊಡ್ತೀನೋ ರಾಮಲಿಂಗ ರೆಡ್ಡಿ ಅವ್ರಿಗೂ ಅಷ್ಟೇ ಗೌರವವನ್ನು, ಪ್ರೀತಿಯನ್ನು ನಾನು ಕೊಡ್ತೇನೆ. ಸೊ ಆ ಒಂದು ಅವರು ನಿಟ್ಟಿನಲ್ಲಿ ಕೂಡ ನಿಮ್ಮ ಬಣದ ನಾಯಕರು ಅನ್ನಿಸ್ಕೊಂಡಿದ್ದಾರೆ. ನಮ್ಮ ಬಣದ ನಾಯಕರು, ನಾವು ಬಣನೇ ಇಲ್ವಲ್ಲ, ಓಕೆ ಓಕೆ. ನಮ್ಮ ಹತ್ರ ಬಣನೇ ಇಲ್ಲ. ಬಣ ಎಲ್ಲಿದೆ? ಶಿವಕುಮಾರ್ ಅವರು ಪ್ರತಿಯೊಂದು ಸಂದರ್ಭದಲ್ಲೂ ಹೇಳಿದ್ದಾರೆ 140 ಜನಕ್ಕೂ ನಾನು ಪಕ್ಷದ ಅಧ್ಯಕ್ಷ ಅಂಥೇಳಿ. ಯಾವತ್ತೂ ಕೂಡ ಬಣ ಅಂತ ಯಾತಕ್ಕೆ ಬಣನ ಗುರುತಿಸ್ಕೊಳ್ಳೋದಾಗಲಿ ಬಣವನ್ನು ಕಟ್ಟುವಂಥದ್ದಾಗಲಿ ಪ್ರಯತ್ನ ಮಾಡಲಿಲ್ವಾ ಅಂತಂದರೆ ಅದನ್ನು ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕು. ನಾವು ಕಷ್ಟಪಟ್ಟು ತಳಹಂತದಿಂದ ಪಕ್ಷವನ್ನು ಕಟ್ಟು ಇವತ್ತು ಸರ್ಕಾರವನ್ನು ಲಕ್ಷಾಂತರ ಕೋಟ್ಯಾಂತರ ಜನ ಕಾರ್ಯಕರ್ತರ ಅಭಿಲಾಷೆಯಂತೆ ಅಧಿಕಾರಕ್ಕೆ ಬಂದಿದ್ದೇವೆ. ಅವರ ಮನಸ್ಸಿಗೆ ಧಕ್ಕೆ ಆಗಬಾರ್ದು, ನಮ್ಮ ಶಾಸಕರುಗಳ ಮನಸ್ಸಿಗೆ ಧಕ್ಕೆ ಆಗಬಾರ್ದು. ನಾಳೆ ದಿನ ಅವರ ಮುಂದೆ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಗುಂಪುಗಾರಿಕೆಗಳು ಸೃಷ್ಟಿಯಾಯಿತು ಅಂದರೆ ಮುಂದಿನ ಚುನಾವಣೆಗಳು ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹೆಜ್ಜೆಗಳು ಕೂಡ ಸುಸೂತ್ರವಾಗಿ ನಡೀಬೇಕು ಅಂಥೇಳಿ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಶಿವಕುಮಾರ್ ಅವರು ಭಾಳ ಎಚ್ಚರಿಕೆಯಿಂದ ಇಟ್ಟು, ನಾನು ಎಲ್ಲ ಶಾಸಕರಿಗೂ ನಾನು ಅಧ್ಯಕ್ಷನೇ ಹೊರತು ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಅಂಥೇಳಿ. ಸೊ 2023 ಸಚಿವ ಸಂಪುಟ ಆಗುವ ಸಂದರ್ಭದಲ್ಲಿ ತಾವು ಸ್ವತಃ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿದ್ರಿ ಅವ್ರಿಗೆ ಮುಂದೆ ಸರಿ ಮಾಡೋಣ ಅಂತ. ಈ ಸಲ ಸಚಿವ ಸಂಪುಟ ಆಗುವಾಗ ಜಮೀರ್ ಅಹ್ಮದ್ ಖಾನ್ರ ಮನೆಗೆ ಹೋದ್ರಿ ನೀವು. ಜಮೀರ್ ಅಹ್ಮದ್ ಖಾನ್ರದೇ ಒಂದು ಕ್ಯೂರಿಯಸ್ ಕೇಸ್ ಅನ್ನಿಸ್ತಾ ಇದೆ ನನಗೆ. ಇಲ್ಲ, ಜಮೀರ್ ಅಹ್ಮದ್ ಅವರು ನನಗೆ ಆತ್ಮೀಯರು. ನಾನು ಅವಾಗವಾಗ ಭೇಟಿ ಮಾಡ್ತಾನೆ ಇರ್ತೀನಿ. ಓಕೆ. ಅವರು ನನಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಭೇಟಿ ಮಾಡೋಣ, ಮಾತಾಡಬೇಕು, ಬರ್ತೀನಿ ಅಂತ ಹೇಳಿದ್ರು. ನಾನಿಲ್ಲ, ನಾನೇ ಬರ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ, ನೀವೆಲ್ಲಿದ್ದರೆ ಹೇಳಿ ಅಲ್ಲೇ ಬರ್ತೀನಿ ಅಂತ. ಅವರು ಕ್ವಾರ್ಟರ್ಸಿಗೆ ಬನ್ನಿ ಅಂತ ಹೇಳಿದ್ರು. ಕ್ವಾರ್ಟರ್ಸ್ಗೆ ಹೋದೆ. ಯಾವುದಕ್ಕೂ ಕೂಡ ಕಾಕತಾಳೀಯ ಅಲ್ಲ. ಓಕೆ. ಕಾಕತಾಳೀಯ ಯಾವುದೂ ಇರಲ್ಲ. ಕಾಕತಾಳೀಯ ಅಲ್ಲ, ಅದು ಆಕಸ್ಮಿಕವಾದಂಥ ಮುಂದಿನ ಬೆಳವಣಿಗೆಗಳು ಆಕಸ್ಮಿಕವಾದಂಥ ನಡೆದಂಥದ್ದು. ಸೊ ಅವರೊಬ್ಬರು ನಮ್ಮ ಪಕ್ಷಕ್ಕೆ ನಾಯಕರಿದ್ದಾರೆ. ಸೊ ಅವರಿಗೆ ಗೌರವ ಸಿಗಬೇಕಾದಂಥದ್ದು ಪಕ್ಷ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ ಅಂಥೇಳಿ ನನಗೆ ಭರವಸೆ ಇದೆ. ಏನು ಭೇಟಿಲಿ ಮಾತುಕತೆ ಏನಾಯಿತು ಅಂತ? ಮಾತುಕತೆ ಯಾವ ವಿಚಾರನೂ ಇಲ್ಲ, ನನ್ನ ಕ್ಯಾಶುವಲ್ ಭೇಟಿ ಅದು. ಓಕೆ. ನಂದೇನು ಅವರ ಮಧ್ಯೆ ಆಗಲಿ ನನ್ನ ಮಧ್ಯೆ ಆಗಲಿ ಯಾವುದೇ ವಿಚಾರಗಳು ನಡೆದಿಲ್ಲ. ಅವರೇನು ಮುಖ್ಯಮಂತ್ರಿ ಆಗ್ತಾಯಿದ್ದೀರಿ, ಎಲ್ಲರನ್ನೂ ಜೊತೆಲಿ ತೊಗೊಂಡೋಗಿ ಅಂತಕ್ಕಂಥ ಸಲಹೆಗಳನ್ನು ಕೊಟ್ಟರು. ನಾನು ಅದಕ್ಕೆ ಏನು ಬೇಕೋ ಅದಕ್ಕೆ ಹೇಳಿ ಬಂದಿದ್ದೇನೆ. ಅದು ಬಿಟ್ಟರೆ ಸಚಿವ ಸಂಪುಟದ ವಿಚಾರ ಆಗಲಿ, ಅದನ್ನು ತೀರ್ಮಾನ ಮಾಡೋ ಹಕ್ಕು ನನಗಾಗಲಿ, ಆ ವಿಚಾರಗಳನ್ನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದಾಗಲಿ ನನಗೇನೂ ಇಲ್ಲ. ಸೊ ಅವರು ನಮ್ಮಲ್ಲಿದ್ದಾರೆ, ಒಬ್ಬ ಸಮರ್ಥ ನಾಯಕರು. ಕೆಲವೊಂದು ಗೊಂದಲಗಳಿದೆ, ಆ ಗೊಂದಲಗಳನ್ನು ಸರಿಪಡಿಸ್ಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳದು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳದು ಮತ್ತು ಕೇಂದ್ರದ ನಾಯಕರುಗಳು. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಗಳು ಇರ್ತಾರೆ ಅನ್ನೋದಾದರೆ ಅದರಲ್ಲಿ ಜಮೀರ್ ಅಹ್ಮದ್ ಒಬ್ಬರು ಆಗಿರ್ತಾರೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ವಿ. ಜಮೀರ್ ಅಹ್ಮದ್ DCM ಆಗ್ತಾರೆ ಅಂತ. ಕರೆಕ್ಟಾಗಿ ಕ್ಯಾಬಿನೆಟ್ ಆಗೋ ದಿವಸನೇ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಅದಾದ ನಂತರ ಫಸ್ಟ್ ರೌಂಡ್ನಲ್ಲಿ ಜಮೀರ್ ಅಹ್ಮದ್ ಖಾನ್ ಇರ್ತಾರೋ ಇಲ್ವೋ ಅನ್ನೋ ಚರ್ಚೆ ಬರುತ್ತೆ. ಈಗ ಸೆಕೆಂಡ್ ರೌಂಡ್ನಲ್ಲಾರೂ ಇರ್ತಾರೋ ಇಲ್ವೋ ಅನ್ನೋ ಲೆವೆಲ್ಲಿಗೆ ಚರ್ಚೆಗಳು ಹೋಗ್ತಾ ಇದ್ದಾವೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ನಿಮ್ಮ ಮಾಧ್ಯಮಗಳಲ್ಲಿ ಬಂದಂಥ ಆಡಿಯೋ ಕೇಳಿದ್ದೇನೆ. ಈ ವಿಚಾರವಾಗಿ ನಾನು ಅವ್ರ ಹತ್ರ ಏನೂ ಚರ್ಚೆ ಮಾಡಿಲ್ಲ. ಯಾರ ಹತ್ರ? ನಮ್ಮ ಜಮೀರ್ ಅಹ್ಮದ್ ಅವ್ರ ಹತ್ರ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂಥೇಳಿ ಭರವಸೆ ಇದೆ. ಅನ್ಯಾಯ ಆಗಿದೆ ಅಂತೀರಾ ಅವ್ರಿಗೆ? ಯಾರಿಗೂ ಅನ್ಯಾಯ ಆಗಿಲ್ಲ. ಅನ್ಯಾಯ ಯಾರಿಗೂ ಆಗಿಲ್ಲ. ಅನ್ಯಾಯಗಳು ಆಗಬಾರ್ದು ಅನ್ನೋದು, ಯಾರಿಗೂ ಅನ್ಯಾಯ ಆಗಬಾರ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.